ನಡೆದಿದ್ದು ಬ್ರೇಕ್ಫಾಸ್ಟ್ 2.0. ಮೊನ್ನೆ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮಾಡಿದ್ರು. ಇವತ್ತು ಬೆಳಿಗ್ಗೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮಾಡಿದ್ರು. ಎಲ್ಲದರ ಉದ್ದೇಶ ಒಂದೇ, ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನ ಮಾಡೋದು. ಮೊನ್ನೆ ನಡೆದಂತ ಬ್ರೇಕ್ಫಾಸ್ಟ್ ಸಭೆಯ ಮೂಲಕ ಕೂಡ ಅದೇ ಮೆಸೇಜ್ ಅನ್ನ ಕೊಟ್ಟಿದ್ದು. ಮೊನ್ನೆ ನಡೆದಂತ ಬ್ರೇಕ್ಫಾಸ್ಟ್ ಸಭೆ, ಅದಕ್ಕೂ ಮೊದಲು ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ಪರಿಸ್ಥಿತಿ ಹೇಗಿತ್ತು, ಬ್ರೇಕ್ಫಾಸ್ಟ್ ಸಭೆಯ ನಂತರ ಪರಿಸ್ಥಿತಿ ಎಷ್ಟು ತಿಳಿಯಾಯಿತು, ತಾತ್ಕಾಲಿಕವಾಗಿ ಅಥವಾ ಮೇಲ್ನೋಟಕ್ಕಾದ್ರೂ ಪರಿಸ್ಥಿತಿ ತಿಳಿಯಾಗಿದೆ. ಇವತ್ತು ನಡೆದದ್ದು ಎರಡನೇ ಪ್ರಯತ್ನ. 1 ಗಂಟೆ 20 ನಿಮಿಷಗಳ ಕಾಲ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟ್ ನಡೆಸಿದ್ರು. ಸಿದ್ದರಾಮಯ್ಯನವರಿಗೆ ತಮ್ಮ ಮನೆಯ ಹೋಮ್ ಟೂರ್ ಮಾಡಿಸಿದ್ರು ಡಿಕೆ ಶಿವಕುಮಾರ್. ತಮ್ಮ ಕಚೇರಿ ಮನೆಯಲ್ಲಿದ್ದ ಫೋಟೋಗಳನ್ನ ತೋರಿಸಿದ್ರು ಡಿಕೆ ಶಿವಕುಮಾರ್. ಬೆಳಗ್ಗೆ 9 ಗಂಟೆ 40 ನಿಮಿಷ ಡಿಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯನವರು ಬಂದ್ರು. ಅದಾದ ನಂತರ ಅವರನ್ನ ಬಹಳ ಆತ್ಮೀಯವಾಗಿ ವೆಲ್ಕಮ್ ಮಾಡಿದ್ರು ಡಿಕೆ ಬ್ರದರ್ಸ್. ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ರು. 9:45ರಿಂದ 9:55 ತನಕ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಡಿಕೆ ಸುರೇಶ್ ಇದ್ದಾರೆ. ಒಂದು 10 ನಿಮಿಷ ಚರ್ಚೆ ನಡೆಸಿದ್ರು. ಅದಾದ ಮೇಲೆ ಬ್ರೇಕ್ಫಾಸ್ಟ್ ಶುರುವಾಯಿತು. ಸುಮಾರು ಅರ್ಧ ಗಂಟೆಗಳ ಕಾಲ ಬ್ರೇಕ್ಫಾಸ್ಟ್ ಡೈನಿಂಗ್ ಟೇಬಲ್ ನಲ್ಲಿ ಕೂತು ಚರ್ಚೆ ಮಾಡಿದ್ರು. ಒಂದು ಅರ್ಧ ಗಂಟೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದಾಗ ಅವರನ್ನ ಸ್ವಾಗತ ಮಾಡಿದ್ದು. ಆ ನಂತರ ಡಿಕೆ ಶಿವಕುಮಾರ್ ಅವರ ಮನೆಯ ಲಿವಿಂಗ್ ರೂಮ್ ಅಲ್ಲಿ ಕೂತು ಸಿದ್ದರಾಮಯ್ಯನವರು ಲೋಕಾಭಿರಾಮವಾಗಿ ಮಾತಾಡಿದ್ರು. ಬ್ರೇಕ್ಫಾಸ್ಟ್ ಟೇಬಲ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇಷ್ಟವಾದಂತ ನಾಟಿ ಕೋಳಿ ಸಾರು, ಇಡ್ಲಿ, ಅದೇ ಇವತ್ತಿನ ಮೆನ್ಯೂ ಬ್ರೇಕ್ಫಾಸ್ಟ್ ಅಲ್ಲಿ. ಬ್ರೇಕ್ಫಾಸ್ಟ್ ನಂತರ ಸಿದ್ದರಾಮಯ್ಯನವರು ಬಹಳ ಖುಷಿಯಾಗಿದ್ರು. ಕಾರಣ, ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು, ಮೈಸೂರಿನಿಂದ ನಾಟಿ ಕೋಳಿ ತರಿಸಿ ಒಳ್ಳೆ ಸಾರು ಮಾಡಿದ್ರು ಅಂತ ಬೇಳೂರು ಹತ್ರ ಸಿದ್ದರಾಮಯ್ಯನವರು ಹೇಳಿಕೊಂಡಿತ್ತು. ಸಿದ್ದರಾಮಯ್ಯನವರ ಮುಖದಲ್ಲೂ ಕೂಡ ಅದೊಂದು ಖುಷಿ ಇತ್ತು. ಬೆಳಗಿನ ಒಳ್ಳೆ ಬ್ರೇಕ್ಫಾಸ್ಟ್, ಡಿಕೆ ಶಿವಕುಮಾರ್ ಅವರು ವೆಲ್ಕಮ್ ಮಾಡಿದ್ದು, ಇಡೀ ಮನೆ ತೋರಿಸಿದ್ರು, ಇಡೀ ಹೌಸ್ ಟೂರ್ ಮಾಡಿಸಿದ್ರು, ಕೆಲವೊಂದು ಹಳೆ ಫೋಟೋಗಳನ್ನ ತೋರಿಸಿದ್ರು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸಿದ್ದರಾಮಯ್ಯನವರು ಖುಷಿಯಾದಂತೆ ಕಂಡ್ರು. ಹೇಳ್ತಾರಲ್ಲ, ಒಬ್ಬ ಗಂಡಸಿನ ಮನಸ್ಸನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಅದು ಹೊಟ್ಟೆಯಿಂದ ಅಂತ. ಅದು ಡಿಕೆ ಶಿವಕುಮಾರ್ ಅವ್ರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೇಕು. ಸಿದ್ದರಾಮಯ್ಯನವರಿಗೆ ಇಷ್ಟವಾದಂತಹ ಅಡಿಗೆನ ಮಾಡಿಸಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದು ಅವ್ರ ಜೊತೆ ಬಹಳ ಚೆನ್ನಾಗಿ ಮಾತಾಡಿದ್ರು, ಬಹಳ ಚೆನ್ನಾಗಿ ಅವರನ್ನ ಸ್ವಾಗತಿಸಿದ್ರು. ಬ್ರೇಕ್ಫಾಸ್ಟ್ ಟೇಬಲ್ ಅಲ್ಲಿ ಸಿದ್ದರಾಮಯ್ಯನವರು ತಿಂಡಿನ ಎಂಜಾಯ್ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ರಿ. 10ರಿಂದ 10:30 ತನಕ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ, ಇಬ್ಬರೂ ನಾಯಕರು ಬಹಳ ಖುಷಿಯಾಗಿ ಕಾಣಿಸಿದ್ರು, ಇಡೀ ಮನೆ ಓಡಾಡ್ತಾ ಇದ್ರು. ಆ ದೃಶ್ಯ ಕೂಡ ನೀವು ನೋಡಿದ್ರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಮತ್ತೊಂದು ಅಲ್ಲಿ ಕುತೂಹಲ ಅನಿಸಿದ್ದು, ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರುವಂತ ಈ ವಾಚ್, ಸೇಮ್ ಬ್ರ್ಯಾಂಡಿನ ವಾಚ್ ಸಿದ್ದರಾಮಯ್ಯನವರ ಕೈಯಲ್ಲೂ ಕೂಡ ಇದೆ. ಇಬ್ರು ಒಂದೇ ಬ್ರ್ಯಾಂಡಿನ ವಾಚ್ ಅನ್ನ ಕಟ್ಕೊಂಡಿದ್ರು. ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ, ಅದನ್ನ ಮಾರ್ಕ್ ಮಾಡು ಕೂಡ ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಕೈಯಲ್ಲೂ ಸೇಮ್ ವಾಚ್ ಇದೆ, ಡಿಕೆ ಶಿವಕುಮಾರ್ ಅವರ ಕೈಯಲ್ಲೂ ಸೇಮ್ ವಾಚ್ ಇದೆ. ಕಾರ್ಟಿಯರ್ ವಾಚ್ ಇದು, ಮೋಸ್ಟ್ ಎಕ್ಸ್ಪೆನ್ಸಿವ್ ವಾಚ್ ಬ್ರ್ಯಾಂಡ್ ಇದು. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಕೈಯಲ್ಲಿರುವಂತ ಸೇಮ್ ಕಾರ್ಟಿಯರ್ ಬ್ರ್ಯಾಂಡ್ ನ ವಾಚ್ ಅನ್ನ ನೋಡ್ತಾ ಇದ್ದೀರಿ. ಈ ವಾಚು ಕೂಡ ಗಮನ ಸೆಳೀತು. ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಈ ಭೇಟಿ ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಸೇಮ್ ಬ್ರ್ಯಾಂಡಿನ ವಾಚ್ ಕಟ್ಟೋದ್ರ ಮೂಲಕವೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.